ಬೆಂಗಳೂರಿನ ಜೆಜೆಆರ್ ನಗರದಲ್ಲಿ ಓಂ ಶಕ್ತಿ ಮೆರವಣಿಗೆ ನಡೀತಾ ಇತ್ತು. ಈ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಗಿದೆ. ಕಲ್ಲು ತೂರಾಟದಿಂದ ಹಲವು ಓಂ ಶಕ್ತಿ ಮಾಲಾಧಾರಿಗಳಿಗೆ ಗಾಯ ಕೂಡ ಆಗಿದೆ. ಅನ್ಯ ಕೋಮಿನ ಕೃತ್ಯಕ್ಕೆ ಖಂಡನೆ ವ್ಯಕ್ತವಾಗಿರುವುದು ಈ ಸಂಬಂಧಪಟ್ಟಂಗೆ ಪ್ರತಿಭಟನೆ ಆಗ್ತಾ ಇದೆ. ಸ್ಟೇಷನ್ ಮುಂದೆ ಜೆಜೆಆರ್ ಸ್ಟೇಷನ್ ಮುಂದೆ ಜಮಾವಣೆ ಆಗಿದ್ದಾರೆ. ಅನೇಕ ಮಾಲಾಧಾರಿಗಳು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅನ್ಯ ಕೋಮಿನ ಕೃತ್ಯ ಇದು ಅಂತ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಾಲಾಧಾರಿಗಳು ಪಲ್ಲಕ್ಕಿಯನ್ನ ಎಳಿತಾ ಇದ್ದಂತಹ ಸಂದರ್ಭದಲ್ಲಿ ಕಲ್ಲು ಎಸೆತಾಗಿದೆ. ವಿಎಸ್ ಗಾರ್ಡನ್ನ ಓಂ ಶಕ್ತಿ ದೇವಸ್ಥಾನದ ಬಳಿ ಈ ಮೆರವಣಿಗೆ ನಡೀತಾ ಇತ್ತು. ಕಲ್ಲು ಎಸೆದ ಕಿಡಿಗೇಡಿಗಳ ಬಂಧನಕ್ಕೆ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಸಹಜವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಓಂ ಶಕ್ತಿ ಮಾಲಾಧಾರಿಗಳು ಆ ಪಲ್ಲಕ್ಕಿಯನ್ನ ಎಳಿತಾ ಇದ್ರು. ಉತ್ಸವ ನಡೀತಾ ಇತ್ತು, ಸಂಭ್ರಮಾಚರಣೆ ಇತ್ತು. ಈ ಸಂದರ್ಭದಲ್ಲಿನೇ ಎಲ್ಲಿಂದಲೂ ತೂರಿ ಬಂದಂತಹ ಕಲ್ಲುಗಳು ಮಾಲಾಧಾರಿಗಳ ಮೇಲೆ ಬಿದ್ದಿವೆ. ಚಿಕ್ಕ ಪುಟ್ಟ ಮಕ್ಕಳು ಕೂಡ ಇದ್ದಾರೆ. ಈ ಓಂ ಶಕ್ತಿ ಮಾಲೆಯನ್ನ ಪುಟ್ಟ ಮಕ್ಕಳು ಕೂಡ ಹೆಣ್ಮಕ್ಳು ಹಾಕ್ತಾರೆ. ಈ ಸಂಭ್ರಮ ನಡೀತಾ ಇದ್ದಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಜೆಜೆಆರ್ ಸ್ಟೇಷನ್ ಮುಂದೆ ಅಪಾರ ಸಂಖ್ಯೆಯಲ್ಲಿ ಜನ ಸೇರುತ್ತಾ ಇದ್ದಾರೆ. ಒಂದು ಕಡೆ ಮಾಲಾಧಾರಿಗಳು, ಮತ್ತೊಂದು ಕಡೆ ಸಾರ್ವಜನಿಕರು ಅಂದ್ರೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ. ಈ ಘಟನಾ ಸ್ಥಳಕ್ಕೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕೂಡ ಬಂದಿದ್ದಾರೆ. ಸರ್, ನಾವು ನಮ್ಮ ದೇವಸ್ಥಾನದಿಂದ ನಾವು ಓಂ ಶಕ್ತಿ ದೇವಸ್ಥಾನ ಮೆರವಣಿಗೆ ಮಾಡ್ತಾ ಇದ್ವಿ. ವರ್ಷ ಮಾಮೂಲಿ ಮಾಡ್ತಾನೆ. ಓಂ ಶಕ್ತಿ ಮಾಲೆ ಹಾಕೋವಾಗೆಲ್ಲ ನಾವು ಮೆರವಣಿಗೆ ಮಾಡ್ತೀವಿ. ಇದು ನಮ್ಮ ಏರಿಯಾದಲ್ಲಿ ಯಾವುದೇ ಮೆರವಣಿಗೆ ಆದರೂ ನಮ್ಗೆ ಈ ಥರ ತೊಂದರೆ ಆಗ್ತಾನೇ ಇದೆ. ಎಲ್ಲೋ ನಾವು ಹೋಗೋವಾಗ ಕಲ್ಲು ಹಾಕಿದ್ದಾರೆ. ಕಲ್ಲು ಹಾಕಿ ಇವಾಗ ಏಟು ಬಿದ್ದಿದೆ ನನ್ನ ಮಗಳಿಗೆ. ಇವಾಗ ಜಸ್ಟ್ 8-10 ಆಗುತ್ತೆ ಮೋಸ್ಟ್. ಒಂದು 4-5 ಬಿದ್ದಿದೆ, ಅಲ್ಲಿ ಬಿದ್ದಿದೆ. ನಮಗೊಂದು ಮಾತ್ರ ಸಿಕ್ಕಿದೆ. ತಲೆಗೆ ಬಿದ್ದು ನನ್ನ ಮಗಳು ಅಪ್ಪ ಏನೋ ಬಿತ್ತು ಅಂತ ನೋಡಿದೆ. ಹೌದಾ, ಅಲ್ಲಿ ಆ ಕಡೆ ಯಾರು ಹುಡುಗರು ಇದ್ರು, ಎಲ್ಲ ಓಡೋಗ್ಬಿಟ್ರು. ಯಾರಂತ ನಮಗೂ ಗೊತ್ತಾಗಲ್ಲ. ಕತ್ಲು ಇರೋದು ನಮಗೆ ಯಾರಂತ ನಮಗೂ ಗೊತ್ತಾಗಲ್ಲ. ಅಲ್ಲಿಂದನೇ ಬಂದಿರೋದು ಕಲ್ಲು. ನಾವು ಯಾರಂತ ಕತ್ಲು ಬೇರೆ ಇದೆ, ಯಾರಂತ ತಿಳ್ಕೊಳಕ್ಕಾಗ್ತದೆ? ನಾವು ಅವ್ರ ಮೇಲೂ ಹೇಳೋಕ್ಕಾಗಲ್ಲ ಅಲ್ವಾ? ಅದು ನಮಗೆ ಈ ಥರ ತೊಂದರೆಗಳು ಆಗ್ತಾನೇ ಇದೆ. ಮೆರವಣಿಗೆ ನಾವು ಮಾಡಿದಾಗಲೆಲ್ಲ ಈ ಥರ ನಮ್ಗೆ ತೊಂದರೆ ಆಗ್ತಾನೆ ಇದೆ. ಕಲ್ಲಲ್ಲಿ ಎಸ್ತಿದ್ದಾರೆ, ಕತ್ಲಲ್ಲಿ. ಅಲ್ಲಿ ಕಾಂಪೌಂಡ್ ಇದೆ ನಮ್ಮದು. ಕಾಂಪೌಂಡಿಂದ ಕಲ್ಲುಗಳು ಹಾಕ್ತಾರೆ. ಲಾಸ್ಟ್ ಟೈಮು ಮಾರಮ್ಮನ ದೇವಸ್ಥಾನ ಹತ್ರ ಈ ಕಡೆಯಿಂದ ಹಾಸ್ಪಿಟ್ಲಿಂದ ಕಲ್ಲುಗಳು ಹಾಕ್ತಾರೆ. ಈ ಕಡೆ ಬಂದರೆ ಈ ಕಡೆಯಿಂದ ಹಾಕ್ತಾರೆ. ನಾವು ಹೆಂಗೆ ಬಾಳೋದು ಅಲ್ಲಿ ಅಂದ್ಬಿಟ್ಟು ನಮಗೊಂದು ಅರ್ಥ ಆಗ್ತಾಯಿಲ್ಲ. ಇಲ್ಲ ಅಲ್ಲ ಸ್ವಾಮಿ, ನಮ್ಮ ಹಿಂದೂಗಳಿಗಾಗಲೇ ಇದು ಮಾಡ್ತಾರೆ, ಇಲ್ಲ ಬೇರೆ ಯಾರಂತ ಮಾಡ್ತಾರೆ ಹೇಳಿ? ಯಾರಂತ ಹೇಳ್ಬೇಕು ಹೇಳಿ? ನಾವು ಅವರೇ ಹೊಡೆದಿದೆ ಅಂತ ನಾವೇ ಹೇಳೋಕ್ಕಾಗತ್ತಾ? ಬೇರೆಯವ್ರಿಗೆ ಯಾರು ಕುಚಿ ಇರ್ತದೆ ಅವ್ರಿಗಲ್ಲೇ? ಅವ್ರಿಗೆ ಒಂದು ಸ್ವಲ್ಪ ಇದಿರ್ಬೇಕು ತಾನೆ. ಬೇರೆಯವರು ಬಂದು ಹೊಡಿತಾರೆ ಸ್ವಾಮಿ ನಮ್ಮ ಸ್ವಾಮಿಗಳಿಗೆ. ನಮ್ಮ ಅನುಮಾನ, ನಮಗೆ ನ್ಯಾಯ ದೊರಕಿಸ್ಬೇಕು. ಯಾರಂತ ಅಲ್ಲಿ ಕ್ಯಾಮ್ರಾಗಳು ಇರ್ತವೆ, ನಮ್ಮ ಪೊಲೀಸ್ ಸಿಬ್ಬಂದಿಗಳವ್ರೆ, ಎಲ್ಲರೂ ಇದ್ದಾರೆ. ನಮ್ಮ ನ್ಯಾಯ ದೊರಕಿಸ್ಬೇಕು ಅಂದ್ಬಿಟ್ಟು ನಾವು ಇದು ಮಾಡ್ತಾಯಿದ್ದೀವಿ. ಇಲ್ಲದಾದ್ರೆ ನಾವು ಎಲ್ಲಿ ಹೋಗೋಕ್ಕೂ ಸಿದ್ಧವಾಗಿರ್ತೀವಿ ಸ್ವಾಮಿ. ನಮ್ಮ ಏರಿಯಾದಲ್ಲಿ ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಇವರಿಗೆ ತುಂಬ ಕಷ್ಟವಾಗಿದೆ ಸ್ವಾಮಿ. ಇವತ್ತು ನಮ್ಮ ಹೆಣ್ಮಕ್ಳು ನೋಡಿ ಹಿಂಗಾಗಿದೆ. ನಾಳೆ ದಿನ ಮನೆಗೆ ನುಗ್ತಾರೆ. ನಾವೇನು ಮಾಡಬೇಕು? ನಾವು ಎಲ್ಲ ಅಣ್ಣ ತಮ್ಮದ್ರು ಅಂತ ನಾವು ಬರ್ತಾ ಇದ್ದೀವಿ. ಅದು ತುಂಬ ಅತಿ ಆಗ್ಬಿಡ್ತೈತೆ. ದಯವಿಟ್ಟು ನಮಗೆ ನ್ಯಾಯ ತೋರಿಸ್ಬೇಕಂತ ನಾವು ಮಾತಾಡಿದ್ದೀವಿ ಸ್ವಾಮಿ. ಇವಾಗ 8 ಗಂಟೆಗೆ 3 ಜನ ತಗಲೈತೆ ಕಲ್ಲು. ನನಗೆ ಕಾಲಿಗೆ ಬಿದ್ದಿತ್ತು, ಇನ್ನೊಬ್ರಿಗೆ ಮೇಲೆ ಹೋಯ್ತು. ಇವ್ರಿಗೆ ಜಾಸ್ತಿ ಏಟಾಗಿರೋದು 3 ಜನಗೆ. ಅವ್ರಿಗೆ 3 ಜನಗೆ ಏಟಾಗೈತೆ. ಏನು ಮಾಡ್ತಾರೆ? ಪೂಜೆ ಮಾಡೋವಾಗ ವರ್ಷಕ್ಕೊಂದ್ಸಾರಿ ಮಾಡ್ತೀವಿ. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲೇ ಮಾಡ್ತಾರೆ ಕಲ್ಲು ಹಾಕೋದು. ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ. 2 ಸಾರಿ ಬೆಂಕಿ ಹಾಕವ್ರೆ. ಬೆಂಕಿ ಹಚ್ಚಿಬಿಡ್ತಾರೆ ಸ್ವಾಮಿ, ಬೆಂಕಿ ಹಾಕ್ಬಿಡ್ತಾರೆ. ಕಲ್ಲು ಹಾಕೋದು ನೈಟು 2 ಗಂಟೆ ಆಗಲಿ ಬಂದ್ಬಿಡ್ತಾರೆ ಮನೆ ಹತ್ರಗೆಲ್ಲ. ಈ ಥರ ಮಾಡಿಬಿಡ್ತಾರೆ. ತೀರ ತೊಂದರೆ ಕೊಡ್ತಾರೆ ನಮಗೆ. ರೋಡಲ್ಲಿ ಬರೋಕ್ಕೆ ಹೋಗೋಕ್ಕೂ ಜಾಗನೂ ಬಿಡಲ್ಲ ನಮಗೆ. ಹೆಸರಿಲ್ಲ. ನೈಟಲ್ಲಿ ಇವಾಗ ಇಸಿರು ಬಿಟ್ಟು ಹೊಂಟೋಗವ್ರೆ. ಯಾರಂತ ನಾವು ಹಿಡ್ಕೊಳೋದು? ಅವ್ರ ಏರೆ ನಮ್ಮ ಏರೆ ಪಕ್ಕದಲ್ಲ ಗೋಡೆ ಐತೆ, ಗೋಡೆ ಕಟ್ಟಬೇಕು ಅವ್ರಿಗೆ. ಇದು 3-4 ಸಾರಿ ಆಗಿರೋದು ಈ ಥರ. ಬೆಂಕಿ ಹಾಕೋದು, ಕಲ್ಲು ಹಾಕೋದು ಎಲ್ಲ ಹೊಡೆದು ಬಿಡ್ತಾ ಇದ್ದಾರೆ. ಸಿಕ್ಕಲ್ಲ ಅವರು. ಸಿಕ್ತಾ ಹಿಡ್ಕೊಂಡು ನಾವೇ ಇಲ್ಲೇ ಕರ್ಕೊಂಡು ಬಿಡ್ತೀವಿ ನಾವು. ಈ ಥರ ಮಾಡ್ತಾ ಇದ್ದಾರೆ, ಹಿಂಸೆ ಕೊಡ್ತಾರೆ.
ಇಲ್ಲ ಬೋರ್ಡ್ ಹಾಕಿದ್ದೀನಿ ಓಂ ಶಕ್ತಿ ಪೂಜೆ ಅಂತ, ಆ ಬೋರ್ಡ್ ಕಿತ್ತಾಕವ್ರೆ. ನೈಟ್ ಆದ್ರೆ ಬೆಳಗ್ಗೆ ಇಲ್ಲೇ ಸರ್ಕಲ್ ಕಿತ್ಬಿಟ್ಟಾಕವ್ರೆ, ಅದೇ ಕಿತ್ಬಿಟ್ಟವ್ರೆ. ಯಾಕೆ ಈ ತರ ಮಾಡ್ತಾರೆ ನಮ್ಗೆ? ನಾವ್ ಏಮನ್ ಬರ್ತೀವಿ ಹೋಗ್ತೀವಿ, ಅವ್ರಿಗೇನು ತೊಂದ್ರೆ ಕೊಡ್ತೀವ ನಾವು? ಯಾರಿಗೂ ಕೊಡಲ್ಲ. ಇಲ್ಲ ಅವರು ಇದು ಮಾಡ್ತಾ ಇದ್ದಾರಲ್ಲ, ಇದು ಏನವ್ರು ಮುಸ್ಲಿಮ್ಸ್ ಅವ್ರ ದೇವ್ರ ಮಸೀದ್ಗೆ ಏನಾನ ನಾವು ತೊಂದರೆ ಕೊಡ್ತೀವ? ನಾವು ಕೊಡಲ್ಲ. ನಮ್ಗೆ ಯಾಕೆ ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಅವರು? ನಮ್ಗೆಲ್ಲರೂ ಒಂದೇ ದೇವ್ರು, ಅವ್ರದ್ದು ದೇವ್ರು ನಮಗೂ ದೇವ್ರೆ. ನಾವು ಹಂಗ ಹೋಗ್ತೀನಿ. ಏನ್ ಗೊತ್ತೈತೆ ಅಂದ್ರೆ ಕಲ್ಲು ಅವರಿಂದಾನೇ ಬರ್ತಾ ಇರೋದು, ಆ ಕಡೆಯಿಂದಾನೇ ಕಲ್ಲು ಬರೋದು, ಅವ್ರ ಏರಿಯಿಂದಾನೇ ಕಲ್ಲು ಬರ್ತಾ ಇರೋದು ಸರ್. ಅಷ್ಟೇ, ಕಲ್ಲು ಯಾರು ಹಾಕಲ್ಲ, ನಮ್ಮವ್ರು ಇರಲ್ಲ. ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ VS ಗಾರ್ಡನ್ ನಲ್ಲಿ ಮಾಲದಾರಿಗೆ ಕಲ್ಲು ತೂರಾಟ ಆಗುವಂತ ಕೆಲಸ ಆಗಿತ್ತು. ಸದ್ಯಕ್ಕೆ ಆ ಒಂದು ಘಟನಾ ಸ್ಥಳದಲ್ಲಿ ರೂಟ್ ಮಾರ್ಚ್ ಮಾಡಿ ಅಲ್ಲಿ ಬಂದೋಬಸ್ತ್ ಮತ್ತೆ ಜೊತೆಗೆ ಸ್ಥಳ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಈಗಾಗಲೇ ಘಟನಾ ಸ್ಥಳವನ್ನ ಪೊಲೀಸರು ಪರಿಶೀಲನೆ ಮಾಡೋದಕ್ಕೆ ಹೋಗ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಕಮ್ಯುನಲ್ ಇಶ್ಯೂ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಮುಸ್ಲಿಂ ಏರಿಯಾಗಳಿರೋದ್ರಿಂದ ಮುಸ್ಲಿಂ ಏರಿಯಾಗಳಿಂದ ಈ ಒಂದು ಕಲ್ಲು ತೂರಾಟ ಆಗಿರ್ಬೋದು ಅಂತೇಳಿ ಸಾಕಷ್ಟು ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ. ಇಲ್ಲಿ ಈ ಒಂದು ನಾವು ಜಾಗ ಹೋಗ್ತಿದ್ವಲ್ಲ, ಇಲ್ಲಿ ಓಂ ಶಕ್ತಿ ಮಾಲಧಾರಿಗಳು ಮೆರವಣಿಗೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಇವತ್ತು ರಾತ್ರಿ 8 ಗಂಟೆ ಸುಮಾರಿಗೆ ಒಂದು ಕೆಲಸ ಆಗ್ತಿತ್ತು. ಅದರಲ್ಲಿ ಈ ಕಡೆ ಪಕ್ಕದಲ್ಲಿ ಒಂದು ಕಾಂಪೌಂಡ್ ಇದೆ. ನೀವು ನಮ್ಮ ಕ್ಯಾಮ್ರಾ ಪರ್ಸನ್ ನಿಮಗೆ ತೋರಿಸ್ತಾರೆ, ಶಿವಪ್ಪ ಕ್ಯಾಮ್ರಾ ಪರ್ಸನ್ ತೋರಿಸ್ತಿದ್ದಾರೆ. ಪಕ್ಕದಲ್ಲಿ ಒಂದು ಕಾಂಪೌಂಡ್ ಇದೆ, ಆ ಕಡೆ ಪಕ್ಕದಲ್ಲಿ ಮುಸ್ಲಿಂ ಏರಿಯಾ ಇದೆ ಅಂತೆ. ಆ ಒಂದು ಕಾಂಪೌಂಡ್ ಕಡೆಯಿಂದ ಕಲ್ಲು ತೂರಾಟ ಮಾಡಲಾಗಿದೆ ಅಂತೇಳಿ ಆರೋಪವನ್ನು ಮಾಡಲಾಗಿದೆ. ಕತ್ತಲಿದ್ದಂಥ ಸಂದರ್ಭದಲ್ಲಿ ಕತ್ತಲಿರುವಂಥ ಜಾಗವನ್ನು ನೋಡಿಕೊಂಡು ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಅಂತೇಳಿ ಆರೋಪಿಸಲಾಗಿದೆ. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಪೊಲೀಸರು ಬಂದು ಪರಿಶೀಲನೆ ಮಾಡ್ತಿದ್ದಾರೆ, ಯಾವ ಕಡೆಯಿಂದ ಆ ಒಂದು ಕಲ್ಲನ್ನು ಎಸೆಯಲಾಗಿದೆ ಅಂತೇಳಿ. ಈಗಾಗಲೇ ಆ ಘಟನಾ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಅಂದರೆ ಆ ಒಂದು ಸ್ಥಳದಲ್ಲಿ ಅಂದರೆ ಠಾಣೆ ಮುಂಭಾಗ ಈಗಾಗಲೇ ಜನ ಸೇರಿದ್ದಾರೆ. ಈ ಕಡೆಯಿಂದ ಅಂದರೆ ಅಲ್ಲಿರುವಂಥ ಜಾಗದಿಂದ ಈಗ ಕಲ್ಲು ಬಂದಿದೆ, ಕಲ್ಲು ಬಂದಿರ್ಬೋದು, ಕಲ್ಲು ಎಸ್ತಿದ್ದಾರೆ ಅಂತೇಳಿ ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಏನಾಗಿತ್ತು ಅಂತೇಳಿ. ಅಮ್ಮ, ಎಷ್ಟು ಗಂಟೆಗೆ ಆಗಿದ್ದು, ಯಾವ ಕಡೆಯಿಂದ ಕಲ್ಲು ಬಂತು ಅಂತ? ಈ ಕಡೆಯಿಂದಾನೆ ಸರ್ ಕಲ್ಲು ಬಂದಿರೋದು, ಈ ಕಡೆಯಿಂದಾನೆ. ನಾವೆಲ್ಲ ಇಲ್ಲೇ ಇದ್ದೀವಿ ಸರ್. ಈ ಕಡೆನೆ ಕಲ್ಲು ದೇವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ, ಕಲ್ಲು ಎತ್ಕೊಂಡ್ಬಿಟ್ಟು ಎಸಿಬಿಟ್ಟಿದ್ದಾರೆ. ಆ ಮಗುಗೆ ತಗಳ್ಬಿಟ್ಟು ಎಲ್ಲ ಸೀಲ್ಬಿಟ್ಟಿದೆ ಮಗುಗೆ. ನಾವು ಸಂಧ್ಯಲ್ಲೆಲ್ಲ ಇಲ್ಲೇ ಇದ್ದೀವಿ ನಾವೆಲ್ಲ. ಯಾರು ಎಸ್ತಿರು ಅಂತ ಏನಾದ್ರು ಗೊತ್ತಾ? ಯಾವ ಏರಿಯಾ ಅದು? ಆ ಕಡೆ ಇರೋರೆ ಎಲ್ಲರೂ ಎಸ್ದಿರೋದು. ಹಾ, ಅಲ್ಲಿ ಮುಸ್ಲಿಮ್ಸ್ ಅವರೇ ಮಾಡೋದು, ಆ ಕಡೆ ಯಾರು ಮಾಡಲ್ಲ. 12 ಗಂಟೆ ಆದ್ರೂ ಸುತ್ತಾ ಇರ್ತಾರೆ ಸರ್. ಇಲ್ಲಿ ಮಾಲೆ ಹಾಕಿದ್ದಾರೆ, ಅದ್ರ ಮೇಲೆ ಎಲ್ಲ ಬೆಂಕಿ ಹಾಕೋದು, ಆ ಸುಟ್ಟೋದು ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಮಾಂಸ ಎಸೆಯೋದು ಈ ಕಡೆಯಿಂದ. ಹಂಗ್ ಮಾಡ್ತಾರೆ, ತುಂಬಾ ಗಲೀಜು. ಇಲ್ಲಿ ವಾಸನೆ ಇರಕ್ಕಾಗಲ್ಲ ಸರ್, ಹಂಗ್ ಮಾಡ್ತಾರೆ. ಏನ್ ಈ ತರ ಚಿಕ್ಕ ಮಗು ಸರ್, ಏನೇನು ಹೆಚ್ಚು ಕಡಿಮೆ ಆಗಿದ್ರೆ ಅವ್ರ ತಂಟೆಗೇನೆ ಹೋಗಲ್ಲ ನಾವು. ಇವ್ರಿಗೆ ಯಾಕೆ ಈ ತರ ಮಾಡಕ್ಕೆ ಏನ್ ಮಾಡಿದೀವಿ ನಾವು? ಚಿಕ್ಕ ದೇವ್ರನ್ನ ಎತ್ಕೊಂಡು ಹೋಗ್ತಾ ಇದ್ರೆ ಆ ಮಗುಗೆ ಅಷ್ಟು ಚೆನ್ನಾಗಿ, ಅವ್ರ ತಾಯಿ ಇಲ್ಲ ಅವ್ರಿಗೆ. ಅವ್ರೆ ಗೋಳು ಎಷ್ಟು ಯಾರು ನೋಡ್ತಾರ ಆ ಮಗುಗೆ? ಆ ಥರ ಮಾಡ್ತಾರಾ? ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಅಂದ್ರೆ ಈ ಒಂದು ಜಾಗದಲ್ಲಿ ಪ್ರತಿದಿನವೂ ಕೂಡ ಈ ರೀತಿಯಾಗಿ ಒಂದಲ್ಲ ಒಂದು ಕಿರಿಕೆನ ಮಾಡ್ತಿದ್ದಾರೆ. ದೇವ್ರಿಗೆ ಮಾಂಸವನ್ನ ಎಸೆಯುವಂತ ಕೆಲಸ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ದೇವರನ್ನ ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂತ ಕಾಂಪೌಂಡ್ ಕಡೆಯಿಂದ ಈ ರೀತಿಯಾಗಿ ಎಸೆದಿದ್ದಾರೆ. ಇಲ್ಲೇ ಗುಡಿ ಇದೆ, ಈ ಒಂದು ಗುಡಿ ಹತ್ರನೇ ಈ ರೀತಿಯಾಗಿ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡುವಂತ ಕೆಲಸವನ್ನ ಇಲ್ಲಿನ ಜನ ಮಾಡ್ತಾರೆ. ಅದರಲ್ಲೂ ಕೂಡ ಇವತ್ತು ಓಂ ಶಕ್ತಿ ಮಾಲಧಾರಿಗಳು ವಿಶೇಷವಾಗಿ ಇವತ್ತು ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆ ಆಗಿದೆ ಅಂತೇಳಿ ಈಗ ಆರೋಪಿಸಲಾಗಿದೆ. ಸದ್ಯಕ್ಕೆ ಈ ಒಂದು ಏರಿಯಾದಲ್ಲಿರುವಂತಹ ಪಕ್ಕದ ಕಾಂಪೌಂಡ್ ಇಂದ, ಅಂದ್ರೆ ಅಲ್ಲಿ ಮುಸ್ಲಿಂ ನಿವಾಸಿಗಳು ಜಾಸ್ತಿ ಇದ್ದಾರೆ, ಹೀಗಾಗಿ ಅವರ ಕಡೆಯಿಂದನೇ ಈ ರೀತಿಯಾಗಿ ಕಲ್ಲನ್ನ ಎಸೆತ ಆಗಿರ್ಬೋದು ಅಂತೇಳಿ ಶಂಕೆಯನ್ನ ವ್ಯಕ್ತಪಡಿಸಲಾಗಿದೆ. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಹೆಚ್ಚುವರಿಯಾಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈ ಘಟನೆ ನಂತರದಲ್ಲಿ JJR ನಗರ ಪೊಲೀಸ್ ಠಾಣೆ ಮುಂದೆ ಜನಮೋ ಜನ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. KSRP ತುಕಡಿಯನ್ನು ತರಿಸಿ ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಪೊಲೀಸರು. ಹೆಚ್ಚಿನ ಬಂದೋಬಸ್ತ್ ಠಾಣೆಯ ಮುಂಭಾಗದಲ್ಲೇ ಕೂತು ಜನ ಪ್ರತಿಭಟಿಸ್ತಾ ಇದ್ದಾರೆ. ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಬೇಕು ಅಂತ. ಜಗಜ್ಜೀವನ್ ರಾಮ್ ನಗರ ಪೊಲೀಸ್ ಠಾಣೆ ಮುಂದೆ ಜನಮೋ ಜನ, ಸಾರ್ವಜನಿಕರು ಜಮಾವಣೆ ಆಗ್ತಾ ಇದ್ದಾರೆ. ಅಯ್ಯಪ್ಪ ಮಾಲಾಧಾರಿಗಳು ಬಂದಿದ್ದಾರೆ. ಕಲ್ಲು ತೂರಾಟ ಆಗಿರುವಂಥದ್ದು ಓಂ ಶಕ್ತಿ ಮಾಲೆ ಧರಿಸಿರುವಂಥವರ ಮೇಲೆ ಅಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಅಲ್ಲಿನ ಸ್ಥಳೀಯರು ಮತ್ತೆ ಮಾಲೆಯನ್ನ ಹಾಕೊಂಡಿರುವಂತವರು ಆರೋಪ ಮಾಡ್ತಾ ಇರುವಂತದ್ದು ಇದು ಫಸ್ಟ್ ಟೈಮ್ ಅಲ್ಲ, ಕಳೆದ ಬಾರಿ ಆಗಿತ್ತು, ಅದಕ್ಕಿಂತ ಹಿಂದಿನ ಬಾರಿ ಕೂಡ ಆಗಿದೆ, ನಮ್ಮನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತ.
ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಯಾರು ಟಾರ್ಗೆಟ್ ಮಾಡಿರುವುದು ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಇವರ ಪರೋಕ್ಷವಾದಂಥ ಅನುಮಾನ ಯಾರ ಮೇಲೆ? ಅರುಣ್, ನೇರವಾಗಿ ದೃಶ್ಯಗಳಿಗೆ ಹೋಗೋಣ. ಜೆಜೆಆರ್ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಇದೀಗ ಇಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಇವತ್ತು 8 ಗಂಟೆ ಸುಮಾರಿಗೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಏನೋ ಒಂದು ಕಲ್ಲು ತೂರಾಟ ಆಯಿತು. ಆ ಕಲ್ಲು ತೂರಾಟ ಹಿನ್ನೆಲೆಯಲ್ಲಿ ಇದೀಗ ತಮಗೆ ನ್ಯಾಯವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಇಲ್ಲಿರುವಂತ ಆ ಪ್ರತಿಭಟನಾಕಾರರ ನೇರ ಆರೋಪ ಇರುವಂಥದ್ದು, ನಮ್ಮ ಮೇಲೆ ನಿರ್ದಿಷ್ಟವಾಗಿರುವಂತ ಒಂದು ಕೋಮಿನ ಜನರು ಏನು ಕಲ್ಲು ತೂರಾಟವನ್ನ ಮಾಡಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಏನು ಮುಸ್ಲಿಂ ಬಾಹುಳ್ಯ ಇರುವಂತಹ ಜಾಗ. ಈ ಹಿನ್ನೆಲೆಯಲ್ಲಿ ಅವರೇ ನಮ್ಮ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ನೇರವಾಗಿ ಇಲ್ಲಿರುವಂತಹ ಪ್ರತಿಭಟನಾಕಾರರು ಇದೀಗ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಪೊಲೀಸರು ಇವರ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು ಕೂಡ ಅವರು ಆ ಪ್ರಕರಣವನ್ನ ದಾಖಲಿಸಿ ಆರೋಪಿಗಳನ್ನ ಬಂಧನಕ್ಕೆ ಒಪ್ಪಡಿಸುವವರೆಗೂ ಕೂಡ ಇಲ್ಲಿಂದ ಕದಲಲ್ಲ ಅನ್ನುವಂತ ಒಂದು ಮಾತನ್ನ ಅವರು ಹೇಳ್ತಾ ಇರುವಂತದ್ದು. ಇಲ್ಲಿನ ಕೆಲವು ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನು ಕೂಡ ನಾವು ಮಾತಾಡಿಸ್ತಾ ಹೋಗೋಣ. ಯಾವ ರೀತಿ ಆಯ್ತು, ಇವರ ಬೇಡಿಕೆ ಏನು ಅನ್ನುವಂಥದ್ದನ್ನ. ಅಣ್ಣ, ಏನಾಯ್ತು ಈಗ ನಿಮ್ಮ ಬೇಡಿಕೆ ಏನು ಅಂತ? ಅಣ್ಣ, ನಮ್ದು ಏನಿಲ್ಲ, ನಾವು ಜಾಮಿಯಾ ಮಸೀದಿ ಹತ್ರ ಇರೋದು ಸರ್. ಅದು ವಿಡಿಯೋ ಮಾಡಿ ನೋಡಿ, ಬ್ಯಾನರ್ ಹಾಕಿ ಮಾರನೇ ದಿನ ನೈಟು ಹಿಂಗೆ ಮಾಡಿದ್ದಾರೆ. ಅಲ್ಲಿ ಇವತ್ತಿನ ಘಟನೆ ಏನಾಯ್ತು ಅಂತ? ಇವತ್ತಿನ ಘಟನೆ ಓಂ ಶಕ್ತಿದಾಗಿದೆ. ನಾಳಿನ ಘಟನೆ ನಮ್ದು ಆಗ್ಬೋದಲ್ವಾ? ಯಾರು ಮಾಡಿದ್ದು ಅಂತ ನಿಮ್ಗೆ ಯಾರ ಮೇಲೆ ಆರೋಪ ಮಾಡ್ತಾರೆ? ಆರೋಪಿಗಳು ನಿಮ್ಗೆ ಗೊತ್ತಿರುತ್ತೆ, ಮತ್ತೆ ನಾವು ಹೇಳೋದು ಅವಶ್ಯಕತೆ ಇಲ್ಲ, ಆಯ್ತಾ? ನಮಗೆ ಹಿಂದೂಗಳಿಗೆ ಇರಕ್ಕೆ ಇಲ್ಲಿ ಅವಶ್ಯಕತೆ ಇದೆಯಾ ಇಲ್ವಾ? ನೀವೇ ಹೇಳಿ ಸರ್, ಹೇಳಿ ಮಾಡಿ. ಈಗ ಪ್ರತಿಭಟನೆ ಮಾಡ್ತಾ ಇದೀರಿ, ಬಂದ ಅರೆಸ್ಟ್ ಮಾಡಬೇಕು ಅಂತ. ಅರೆಸ್ಟ್ ಮಾಡಬೇಕು, ಮತ್ತೆ ನಾವು ಇರಬೇಕಾ ಇಲ್ವಾ ಇಲ್ಲಿ ಹಿಂದೂಗಳಲ್ಲಿ? ನಾವು ಇದ್ರ ಜೈ ಮಾದಿಗರ ಜಗಜೀವನ ನಗರದಲ್ಲಿ ಇರೋದು. ನಾವಿರೋ ಜಾಗದಲ್ಲಿ ಇವ್ರದ್ದೇನೋ ದಂಡ ಅದು. ನಾವೇನೇ ಮಾಡಿದ್ರು ನಮ್ದೇ ನಡಿಬೇಕಿಲ್ಲ. ನಾವೇನೇ ಗಣೇಶ ಎತ್ಕೊಂಡು ಹೋಗ್ಬೇಕಾದ್ರೂ ಸೌಂಡ್ ಆಫ್ ಮಾಡ್ಬೇಕು ಮಸೀದಿ ಹತ್ರ. ಅನ್ನಮ್ಮನ ಎತ್ಕೊಂಡು ಹೋಗ್ಬಾರ್ದು ಸೌಂಡ್ ಮಸೀದಿ ಹತ್ರ ಆಫ್ ಮಾಡಬೇಕು. ಏನಕ್ಕೆ ಕಾರಣ ಇದು? ನಾವು ಇರಬೇಕಾ ಬೇಡವಾ? ನೀವೇ ತಿಳಿಸಿ. ಅಂದ್ರೆ ಇದಕ್ಕೆ ಬಹಳ ದೊಡ್ಡದಾಗಿರುವಂತ ಒಂದು ಹಿಸ್ಟ್ರಿ ಇದೆ. ಪ್ರತಿ ಬಾರಿಯೂ ಕೂಡ ಹಬ್ಬದ ಹರಿದಿನಗಳ ಸಂದರ್ಭದಲ್ಲಿ ಈ ರೀತಿಯಾಗಿರುವಂತಹ ಘಟನೆಗಳು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ನಡೀತಾನೆ ಇರ್ತವೆ. ಸೊ ಈ ಬಾರಿ ಒಂದ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಾಗಿದೆ. ಮೂವರು ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಆಗಿದೆ. 21 ವರ್ಷದ ಅಕ್ಷಿತಾ ಅನ್ನುವಂತ ಹುಡುಗಿಯ ತಲೆಗೆ ಕಲ್ಲೇಟ್ನಿಂದ ಸದ್ಯಕ್ಕೆ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇರುವಂತದ್ದು. ಸದ್ಯಕ್ಕೆ ಇಲ್ಲಿ ಜೆಜೆಆರ್ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ಇರುವಂತದ್ದು. ಅರುಣ್, ಅಶಿಕ್, ಇದು ಪಾದರಾಯನಪುರ ಮತ್ತು ಚಾಮರಾಜಪೇಟೆ ಅಕ್ಕಪಕ್ಕದಲ್ಲಿ ಬರುವಂತಹ ಜೆಜೆಆರ್ ನಗರ. ಸೊ ಹಾಗಾಗಿ ಬಹಳಷ್ಟು ಸೂಕ್ಷ್ಮವಾದಂಥ ಪ್ರದೇಶ ಅಂತ ಇದನ್ನು ಕೂಡ ಪರಿಗಣಿಸಬೇಕಾಗತ್ತೆ ಪೊಲೀಸ್ ಅಧಿಕಾರಿಗಳು. ಆಮೇಲೆ ಇದು ಫಸ್ಟ್ ಟೈಮ್ ಅಲ್ಲ, ಪ್ರತಿ ಬಾರಿ ಕೂಡ ಈ ಪೂಜೆ ಪುನಸ್ಕಾರಗಳು ನಡೆದಂಥ ಸಂದರ್ಭದಲ್ಲಿ ಬೆಂಕಿ ಹಾಕ್ತಾರೆ, ಮಾಂಸದ ತುಂಡುಗಳನ್ನು ಆ ಕಡೆಯಿಂದ ಎಸಿತಾರೆ ಅಂತ ಇವರು ನೇರವಾಗಿ ಮುಸ್ಲಿಂ ಸಮುದಾಯದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಾಂಪೌಂಡ್ನಿಂದ ಆ ಕಡೆ ಬರ್ತಾ ಇದೆ, ಆ ಕಡೆಯಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ. ಸೊ ಈ ಬಗ್ಗೆ ಪೊಲೀಸರು ಏನು ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಅಂತ? ಸದ್ಯಕ್ಕೆ ಅರುಣ್, ಸ್ಥಳದಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ ಇರುವಂಥದ್ದು. KSRP ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಮತ್ತಷ್ಟು ಜನರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡೋಣ. ಅಕ್ಕ, ಏನಾಯ್ತು? ಸರ್, ಇಲ್ಲಿ ನಾವು ಹಿಂದೂಗಳೆಲ್ಲರೂ ಮಾಲೆ ಹಾಕೊಂಡಿದ್ದಾರೆ. ಒಂದು ಕಡೆ ಓಂ ಶಕ್ತಿ ಕಡೆಯವರು ಮಾಲೆ ಹಾಕಿದ್ದಾರೆ, ಇನ್ನೊಂದು ಕಡೆ ಅಯ್ಯಪ್ಪ ಸ್ವಾಮಿಯವರು ಮಾಲೆ ಹಾಕಿದ್ದಾರೆ. ಅಯ್ಯಪ್ಪ ಸ್ವಾಮಿಯವರೆಲ್ಲ ಭಜನೆ ಮಾಡೋ ಟೈಮಲ್ಲಿ ಓಂ ಶಕ್ತಿ ಮಾಲೆ ಹಾಕಿರೋರೆಲ್ಲ ದೇವ್ರನ್ನ ಎತ್ಕೊಂಡು ಮೆರವಣಿಗೆ ಹೋಗಿದ್ದಾರೆ. ಮೆರವಣಿಗೆಗೆ ಹೋಗಿರೋ ಟೈಮಲ್ಲಿ ಗುಂಪಲ್ಲಿ ಆ ಕಡೆಯಿಂದ ಒಂದು ಕಲ್ಲೆಸ್ದಿದ್ದಾರೆ. ಆ ಕಲ್ಲು ಏನಾಗ್ಬಿಟ್ಟಿದೆ, ಒಂದು ಹೆಣ್ಣು ಮಗುಗೆ ತಗಲಿ 1-2 ಇಂಚಷ್ಟು ಓಪನ್ ಆಗಿ ಒಳಗಡೆ ಇದಾಗಿದೆ. ಆ ಹುಡುಗಿಗೆ ಒಳಗೆ ಹಾಕ್ಸ್ಕೊಂಡ್ಬಂದು ಒಳಗಡೆ ಕೂರಿಸಿದ್ವಿ. FIR ಹಾಕಿದ್ದಾರೆ ಅಂತ ಇನ್ನೂ ನಮ್ಗೆ ಏನೂ ತಿಳಿಸಿಲ್ಲ. ಅದು ತಿಳಿಸೋವರೆಗೂ ನಾವು ಇಲ್ಲಿಂದ ಹೋಗಲ್ಲ. ಅದೇ ಘಟನೆ ಸೇಮ್ ಪ್ಲೇಸ್ ಅಲ್ಲೇ ಅದೇ ಗೋಡೆ ಮಧ್ಯ ಅದೇ ದೇವ್ನ ಎತ್ಕೊ ಬರ್ಬೇಕಾದ್ರೆ ಸೇಮ್ ಇದೇ ವರ್ಷ ಹಿಂದೆಗಡೆ ಹೋದ ವರ್ಷ ಇದೇ ಪ್ಲೇಸ್ ಅಲ್ಲಿ ಅದೇ ದೇವ್ನ ಎತ್ಕೊ ಬರ್ಬೇಕಾದ್ರೆ
ಇದು ಫಸ್ಟ್ ಬಾರಿ ಅಲ್ಲ ಇದಾಗಿರೋದು. ದಯವಿಟ್ಟು ಮತ್ತೆ ಮತ್ತೆ ಎಚ್ಚರಿಗೊಳ್ಳಿ, ಹಿಂದೂಗಳೆಲ್ಲ ಎಚ್ಚರಗೊಳ್ಳಬೇಕು. ಯಾಕಂದ್ರೆ ಇದು ಮೊದಲನೇ ಬಾರಿ ಅಲ್ಲ, ಇವತ್ತೇ ಹೇಳಿರೋದೇ ಸರ್. ಹೋದ ವರ್ಷ ಏನಾಯ್ತು, ಇದು ಈ ವರ್ಷ ಆಗ್ತಿರೋದು. ದೇವ್ರನ್ನ ಎತ್ಕೊ ಬರ್ಬೇಕಾದ್ರೆ ಆ ಕಡೆಯಿಂದ ಕಲ್ಲು ತೂರಾಟ ಆಗಿದೆ. ಕಲ್ಲು ತೂರಾಟ ಒಂದಲ್ಲ 2 ಆಗಿರೋದು. ಅದು ಎಲ್ಲರಿಗೂ 3 ತೂರಾಟ ಆಗಿರೋದು. ಅದು ಯಾರು ಗೊತ್ತಾಗ್ತಿಲ್ಲ, ಬರೀ ಎಲ್ಲರಿಗೂ ಗೊತ್ತಾಗ್ತಿಲ್ಲ. ಹೆಣ್ಮಗಳ ಮೇಲೆ ಬಿದ್ದಿರೋದು, ಇನ್ನೊಂದು ಬಂದು ಆ ಅಮ್ಮನ ಮೇಲೆ ಕಾಲ್ ಮೇಲೆ ಬಿದ್ದಿರೋದು, ಇನ್ನೊಂದು ಬಂದು ಮಿಸ್ ಆಗಿದೆ. ಆ 3 ಕಲ್ಲು ಬಿದ್ದಿರೋದು, ಒಂದು ಕಲ್ಲು ಮಾತ್ರ ಹೈಲೈಟ್ ಆಗ್ತಿದೆ. ಅದು ಯಾರಿಗೂ ಗೊತ್ತಾಗ್ತಿಲ್ಲ. ನೋಡಿ ಸರ್, ನಾವು ಈ ಮುಸಲ್ಮಾನಿ ಅವ್ರನ್ನ ಯಾರನ್ನೇ ಆಗಿರ್ಲಿ ಅಂತ ಮಂದ್ರೆ ಅನ್ಕೊಳ್ಳೋದು, ಅಕ್ಕ ತಂಗಿರನ್ನೇ ಅನ್ಕೊಳ್ಳೋದು. ಅವ್ರ ಲೇಡೀಸ್ಗಳು ಬಂದ್ರು ನಾವು ಮರಾದಿ ಕೊಟ್ಟೆ ಮರಾದಿಗಳು ತಗೊಳ್ಳೋದು. ಅವ್ರ ಸೈಡ್ ಕಳ್ಸೋವರೆಗೂ ನಮ್ಮ ಹುಡುಗರನ್ನ ಯಾರು ನಾವು ಹತ್ರ ಸೇರ್ಸಲ್ಲ. ಅಷ್ಟು ಜೋಪಾನವಾಗಿ ನಮ್ಮ ಏರಿಯಾದಲ್ಲಿ ಬಂದರೆ ನಾವು ಅಷ್ಟು ಜೋಪಾನವಾಗಿ ನೋಡ್ಕೊತೀವಿ. ಅದೇ ಥರ ನಮ್ಮನೆ ಹೆಣ್ಣು ಮಕ್ಕಳು ಕೂಡ ಅವ್ರ ರೋಡ್ಗಳಲ್ಲಿ ಓಡಾಡೋ ಟೈಮಲ್ಲಿ ನೋಡ್ಕೋಬೇಕು. ಇವಾಗ ಅದೇ ಥರನೇ ಹೆಣ್ಣು ಮಗು ಮೇಲೆ ತಾನೇ ಕಲ್ಲು ಬಿದ್ದಿರೋ ಮಗು ಪ್ರಾಣ ಹೋದರೆ ಯಾರು ನ್ಯಾಯ ಕೊಡಿಸೋದು? ಯಾರು ನ್ಯಾಯ ಕೊಡಿಸಲ್ಲ ಸರ್. ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋಗಲ್ಲ ಸರ್. ಒಳಗಡೆ ಇದ್ದಾರೆ ಸರ್, ಕರ್ಕೊಂಡ್ಬಂದಿದ್ದಾರೆ, ಸ್ಟಿಚ್ ಹಾಕಿದ್ದಾರೆ, ಇಲ್ಲೆಲ್ಲ ಪ್ಲಾಸ್ಟರ್ ಹಾಕಿದ್ದಾರೆ ಸರ್. ನಮಗೆ ನ್ಯಾಯ ಬೇಕು ಸರ್, ನಮಗೆ ನ್ಯಾಯ ಬೇಕು ಸರ್. ಕಿಡಿಗೇಡಿಗಳು ಯಾರೇ ಆಗಿರ್ಲಿ, ಮನೆಯಲ್ಲೇ ಅದು ಇರ್ಬೋದು, ಹೊರಗಡೆ ಆಗಿರ್ಬೋದು, ಅವ್ರು ಸಿಗೋವರೆಗೂ ನಾವು ಹೋಗಲ್ಲ. ಒಂದ್ ಸತಿ ಅಲ್ಲ 2 ಸತಿ ಅಲ್ಲ ಸ್ವಾಮಿ. ನಮ್ಮನೆ ಪಕ್ಕದಲ್ಲಿ ಬಾಡಿಗೆಗೆ ಇರ್ತಾರೆ ಅವರು, ನಾವು ಒಂದ್ ತಾಯಿ ಮಕ್ಕಳ ತರ ಇರ್ತೀವಿ. ಅವ್ರ ಕಡೆ ನಮ್ಮವರು ಅಲ್ಲಿ ಬಾಡಿಗೆಗಿದ್ರೆ ಅವ್ರೇನ್ ಮಾಡ್ತಾರೆ, ನೈಟ್ಗೆನೆ ಏನಾದ್ರೂ ಅಲ್ಲಿ ಕಿತಾಪತಿ ಮಾಡಿ ಮನೆ ಮಾರೋವರೆಗೂ ಬಿಡಲ್ಲ ಸ್ವಾಮಿ ಅವ್ರು ನಮ್ಮನ್ನ. ಅಲ್ಲಿ ಈಗ ಇವತ್ತಿನ ಘಟನೆ ಏನಾಯ್ತು? ನೀವಿದ್ರ ಟೈಮ್ ನೋಡಿಲ್ಲ, ನೋಡಿಲ್ಲ. ಹಾ, ಎಲ್ಲ ಊಟ ಗೀಟ ಎಲ್ಲ ಆಗೋಯ್ತು ಸ್ವಾಮಿಲು. ಎಲ್ಲ ಊಟ ಗೀಟ ಎಲ್ಲ ಆಗೋಯ್ತು. ಅಮ್ಮನ ಮೆರವಣಿಗೆ ಮಾಡ್ಕೊಂಡು ಬಂದಿವಿ. ಅರ್ಧ ರೋಡ್ ವರ್ಗೂ ಬಂದಿದ್ದೀವಿ. ಈ ಕಡೆ 3 ಜನರಿಗೆ ಈ ಕಲ್ಲೆಟ್ ಬಿದ್ದಿರೋದು. ಜನರ ಆಕ್ರೋಶ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಪೊಲೀಸ್ ಠಾಣೆ ಮುಂದೆ KSRP ತುಕಡಿ ನಿಯೋಜನೆ ಮಾಡಲಾಗಿದೆ ಹೆಚ್ಚುವರಿ ಭದ್ರತೆಗಾಗಿ. ಸ್ಟೇಷನ್ ಮುಂದಿರುವಂಥ ಜನರನ್ನ ಚದುರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಯಾಕಂದ್ರೆ ಟೈಮ್ ಆದಂಗೆಲ್ಲ ಜನ ಸೇರ್ತಾನೆ ಇದ್ದಾರೆ. 8:10ಕ್ಕೆ ಆಲ್ಮೋಸ್ಟ್ ಈ ಒಂದು ಘಟನೆ ನಡೆದಿರೋದು, ಕಲ್ಲು ತೂರಾಟ ಆಗಿರೋದು. ಅಲ್ಲಿಂದ ಹಾಸ್ಪಿಟಲ್ಗೆ ಆ ಗಾಯಗೊಂಡಂಥವ್ರನ್ನ ಕರೆದುಕೊಂಡು ಹೋಗಿ ಸ್ಟಿಚಸ್ ಹಾಕಿಸಿ ವಾಪಸ್ ಕರೆದುಕೊಂಡು ಬಂದಿದ್ದಾರೆ. ಅದಾದ್ಮೇಲೆ ಪ್ರತಿಭಟನೆ ನಡೀತಾನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮದೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮದೇಶ್, 8:30 ಆಲ್ಮೋಸ್ಟ್ ಈ ಪ್ರತಿಭಟನೆ ಆರಂಭ ಆಗಿ ಇಲ್ಲಿವರೆಗೂ ಜನ ಸೇರ್ತಾನೆ ಇದ್ದಾರೆ. ಪರಿಸ್ಥಿತಿ ಸದ್ಯಕ್ಕೆ ಹೇಗೆ ಕಾಣಿಸ್ತಾ ಇದೆ? ಎಲ್ಲ ಹತೋಟಿಯಲ್ಲಿ ಇದೆಯಾ ಪೊಲೀಸ್ ಅಧಿಕಾರಿಗಳ ಕೈಯಲ್ಲಿ? ಅರುಣ್, ಈಗಾಗಲೇ ಈ ಒಂದು ಸ್ಥಳದಲ್ಲಿ ಅಂದರೆ ಠಾಣೆ ಮುಂದೆ ಸಾಕಷ್ಟು ಜನ ಸೇರಿದ್ದಾರೆ. ಕಳೆದ 3-4 ಗಂಟೆಯಿಂದಲೂ ಕೂಡ ಠಾಣೆ ಮುಂದೆ ನ್ಯಾಯ ಸಿಗಬೇಕು ಅಂತೇಳಿ ಒಂದಷ್ಟು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಓಂ ಶಕ್ತಿ ಮಾಲಾಧಾರಿಗಳು ಜೊತೆಗೆ ಇಲ್ಲಿನ ಸ್ಥಳೀಯರು ಮಾಡ್ತಿದ್ದಾರೆ. ಯಾಕಂದರೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಇದೇ ರೀತಿ ಆಗ್ತಿದೆ ಅಂತೇಳಿ ಒಂದಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ. ಇದು ಕಳೆದ ಒಂದು 15-20 ದಿನಗಳಿಂದಲೂ ಕೂಡ ಇದೇ ರೀತಿಯಾದಂಥ ಒಂದಷ್ಟು ಕೃತ್ಯಗಳು ಇಲ್ಲಿ ಆಗ್ತಿದೆ. ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆಧಾರಿಗಳು ಒಂದಷ್ಟು ಬ್ಯಾನರ್ಗಳನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಬ್ಯಾನರ್ಗಳನ್ನು ಹರಿದಾಕುವಂಥ ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಮಾರಮ್ಮನ ಮೆರವಣಿಗೆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಲಾಗಿತ್ತು. ಅಲ್ಲಿ ಕಟ್ಟಿದ್ದಂಥ ಬ್ಯಾನರ್ಗಳನ್ನು ಕೂಡ ಹರಿದಾಕುವಂಥ ಕೆಲಸವನ್ನು ಮಾಡಿದರು. ಇವತ್ತು ರಾತ್ರಿ 8 ಗಂಟೆ ಸುಮಾರಿಗೆ ಓಂ ಶಕ್ತಿ ಮಾಲಾಧಾರಿಗಳು ಮೆರವಣಿಗೆ ಹೋದಂಥ ಸಂದರ್ಭದಲ್ಲಿ ಕಲ್ಲು ಎಸೆತ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ಅಂತೇಳಿ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಸದ್ಯಕ್ಕೆ ನಾನು ಸ್ಟೇಷನ್ನ ಮುಂದಿದ್ದೀನಿ. ಮುಂದೆ ಆಗಿನಿಂದಲೂ ಕೂಡ ಇದೇ ರೀತಿಯಾದಂಥ ಸಿಚುವೇಶನ್ ಇಲ್ಲಿದೆ. ಸಾಕಷ್ಟು ಜನ ಘಟನಾ ಸ್ಥಳದಲ್ಲಿ ಸೇರಿದ್ದಾರೆ. 2 ಕೋಮಿನವರು ಕೂಡ ಸೇರಿದ್ದಾರೆ. ಯಾಕಂದರೆ ಒಂದು ಕೋಮಿನವರು ನಮಗೆ ನ್ಯಾಯ ಬೇಕು ಅಂತೇಳಿ ಒಂದಷ್ಟು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಓಂ ಶಕ್ತಿ ಮಾಲಾಧಾರಿಗಳು ಪ್ರಮುಖವಾಗಿ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಪ್ರತಿ ಬಾರಿಯೂ ಇದೇ ರೀತಿಯಾಗಿ ನಮಗೆ ಇಲ್ಲಿ ಘಟನೆ ಆಗ್ತಿದೆ. ಹೀಗಾಗಿ ಅದನ್ನು ಕಂಪ್ಲೀಟ್ ಆಗಿ ಕಡಿವಾಣ ಹಾಕಬೇಕು ಅಂತೇಳಿ ಒಂದಷ್ಟು ಆಗ್ರಹವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈ ಒಂದು ವಿಚಾರವಾಗಿ ಪೊಲೀಸರು ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಪಶ್ಚಿಮ ವಿಭಾಗದ DCP ಯತೀಶ್ ಅವರು ಘಟನಾ ಸ್ಥಳಕ್ಕೆ ಬಂದು ಅಂದರೆ ಪೊಲೀಸ್ ಠಾಣೆಗೆ ಬಂದು ಒಳಗಡೆ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ACP ಭರತ್ ರೆಡ್ಡಿ ಅವರು ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇಲ್ಲಿ ತನಿಖೆ ವೇಳೆ ಒಂದಷ್ಟು ವಿಚಾರಗಳು ಪತ್ತೆಯಾಗಿದೆ. ಏನಂದ್ರೆ VS ಗಾರ್ಡನ್ ಅಲ್ಲಿ ಬರುವಂತಹ ಒಂದು ರಸ್ತೆಯಲ್ಲಿ ಒಂದು ಘಟನೆ ನಡೆದಿತ್ತು. ಅಂದ್ರೆ ಒಂದು ಓಣಿಯಲ್ಲಿ ಪ್ರಮುಖವಾಗಿ ಒಂದು ಮಾಲಾಧಾರಿಗಳು, ಓಂ ಶಕ್ತಿ ಮಾಲಾಧಾರಿಗಳು
ಈ ರೀತಿಯಾಗಿ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ಘಟನೆ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಎಲ್ಲಿ CCTV ಕ್ಯಾಮೆರಾಗಳಿಲ್ವೋ ಅಲ್ಲಿಯೇ ನೋಡಿ ಎಕ್ಸಾಕ್ಟ್ಲಿ ಕಲ್ಲನ್ನ ಎಸೆತ ಮಾಡಲಾಗಿದೆ ಅಂತೇಳಿ ಒಂದಷ್ಟು ಆರೋಪಗಳನ್ನ ಮಾಡಲಾಗಿದೆ. ಘಟನಾ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ನಮ್ಮ ಕ್ಯಾಮ್ರಾ ಪರ್ಸನ್ ಶಿವಪ್ಪ ನಿಮಗೆ ವಿಜುವಲ್ಸ್ ನಲ್ಲಿ ತೋರಿಸ್ತಿದಾರಲ್ಲ, ಆ ಒಂದು ಸ್ಥಳದಲ್ಲಿ ಕೂಡ ಇದೇ ರೀತಿಯಾಗಿ ಅಂದ್ರೆ ಘಟನಾ ಸ್ಥಳದಲ್ಲಿ ನಾನು ಒಂದು ಪ್ರತ್ಯಕ್ಷ ವರದಿಯನ್ನು ಕೂಡ ಮಾಡಿದ್ದೆ. ಅಲ್ಲಿ ರೂಟ್ ಮಾರ್ಚ್ ಅನ್ನ ಮಾಡಿ ಪೊಲೀಸರು ಅಲ್ಲಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲೂ ಕೂಡ CCTV ಫುಟೇಜ್ಗಳು ಇಲ್ಲ. ಅದನ್ನ ನೋಡಿಯೇ ಈ ರೀತಿಯಾಗಿ ಕಲ್ಲನ್ನ ಎಸೆದಿದ್ದಾರೆ. 5-6 ಜನ ಮುಸ್ಲಿಂ ಯುವಕರು ಪಕ್ಕದಲ್ಲಿದ್ದಂಥ ಒಂದು ಕಾಂಪೌಂಡ್ ಕಡೆಯಿಂದ ಅಲ್ಲಿ ಕತ್ತಲಿದೆ, ಅವರು ಕಾಣದಂತೆ ನಮಗೆ ಯಾವಾಗ ದೇವರು ಬರುತ್ತೋ ಮೆರವಣಿಗೆಯ ಸಂದರ್ಭದಲ್ಲಿ ದೇವರ ಮೇಲೆಯೇ ಕಲ್ಲು ಎಸೆಯೋದಕ್ಕೆ ಮುಂದಾಗಿದ್ರು. ಆದರೆ ಅದು ಕಲ್ಲು ಮಿಸ್ ಆಗಿ ಅಲ್ಲಿದ್ದಂಥ ಬಾಲಕಿ ಆಗಿರ್ಬೋದು, ಅಂದರೆ ಒಂದು ಯುವತಿ ಆಗಿರ್ಬೋದು, ಮತ್ತು ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಒಂದು ಮಾಲಧಾರಿಗಳಿಗೆ ಕಲ್ಲುಗಳು ಬಿದ್ದಿದೆ ಅಂತೇಳಿ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಕೂಡ ಆರೋಪವನ್ನು ಮಾಡಿದ್ರು. ಜೊತೆಗೆ ಕಳೆದ ಒಂದಷ್ಟು ದಿನಗಳಿಂದ ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಕೃತ್ಯಗಳನ್ನು ಈ ಒಂದು ಏರಿಯಾಗಳಲ್ಲಿ ನಡೆಸಲಾಗ್ತಿದೆ. ಬೇಕಂತಲೇ ಅವರು ನಮ್ಮ ಮೇಲೆ ಈ ರೀತಿಯಾಗಿ ವರ್ತನೆಯನ್ನ ತೋರ್ತಿದ್ದಾರೆ ಅಂತೇಳಿ ಸ್ಥಳೀಯರು ಕೂಡ ಆರೋಪವನ್ನು ಮಾಡಿದ್ರು. ಸದ್ಯಕ್ಕೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಘಟನಾ ಸ್ಥಳದಲ್ಲಿ ರೂಟ್ ಮಾರ್ಚ್ ಮಾಡಲಾಗಿದೆ. ಅಲ್ಲಿ ಇರುವಂತಹ ಏರಿಯಾದ ಅಕ್ಕಪಕ್ಕದ CCTVಗಳನ್ನು, ಯಾಕಂದ್ರೆ ಎಸೆದಂತ ಸಂದರ್ಭದಲ್ಲಿ ಆರೋಪಿಗಳು ಕೂಡಲೇ ಎಸ್ಕೇಪ್ ಆಗಿದ್ದಾರೆ. ನಾವು ಪ್ರಶ್ನೆ ಮಾಡೋದಕ್ಕೆ ಹೋದ್ವಿ, ಆ ಒಂದು ಸಂದರ್ಭದಲ್ಲಿ ಕಾಣದಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. 4ರಿಂದ 5 ಜನ ಒಂದು ಕಾಂಪೌಂಡ್ ನ ಪಕ್ಕದಲ್ಲಿ ನಿಂತ್ಕೊಂಡು ಕಲ್ಲನ್ನ ಎಸೆದಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಒಂದು ಕಡೆ ಪೊಲೀಸ್ ಠಾಣೆ ಬಳಿ ಸುಮಾರು 100ಕ್ಕೂ ಹೆಚ್ಚು ಜನ ಜಮಾಯಿಸಿ ನ್ಯಾಯಕ್ಕಾಗಿ ಆಗ್ರಹವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಘಟನಾ ಸ್ಥಳದಲ್ಲಿ ಹೆಚ್ಚುವರಿಯಾಗಿ ಬಂದೋಬಸ್ತನ್ನ ನಿಯೋಜನೆ ಮಾಡ್ಕೊಂಡಿದ್ದಾರೆ. 2 KSRP ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ. DCP ಅವರು ಠಾಣೆಗೆ ಬಂದು ಪರಿಶೀಲನೆ ಮಾಡ್ತಿದ್ದಾರೆ, ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಕಡೆ 2 ACPಗಳು, 4 ಹೆಚ್ಚು ಜನ ಇನ್ಸ್ಪೆಕ್ಟರ್ಗಳು ಘಟನಾ ಸ್ಥಳದಲ್ಲೂ ಕೂಡ ಅಂದ್ರೆ ಠಾಣೆಯ ಮುಂದೆ ಜೊತೆಗೆ ಘಟನಾ ಸ್ಥಳದಲ್ಲೂ ಕೂಡ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮಾಡಲಾಗ್ತಿದೆ. ಅಕ್ಕಪಕ್ಕದ ಏರಿಯಾಗಳಲ್ಲಿರುವಂತಹ CCTV ಫುಟೇಜ್ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಯಾಕಂದ್ರೆ ಆ ಒಂದು ಘಟನಾ ಸ್ಥಳದಿಂದ ಆರೋಪಿಗಳು 4-5 ಜನ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ CCTV ಫುಟೇಜ್ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮತ್ತೊಂದು ಕಡೆ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಯಾರು ಗಾಯಾಳುಗಳಿದ್ದಾರೆ, ಒಟ್ಟು 3 ಜನರಿಗೆ ಒಂದು ಘಟನೆಯಲ್ಲಿ ಕಲ್ಲೇಟು ಬಿದ್ದಿದೆ ಅಂತೇಳಿ ಹೇಳಲಾಗಿದೆ. ಅದರಲ್ಲಿ ಓರ್ವ ಯುವತಿಗೆ ತಲೆಗೆ ಗಂಭೀರವಾಗಿ ಗಾಯ ಆಗಿದೆ. ಅವರಿಗೆ ಈಗಾಗಲೇ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಮತ್ತೆ ಹೆಚ್ಚುವರಿ ಚಿಕಿತ್ಸೆಗಾಗಿ ಅವರನ್ನ ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಲಾಗಿದೆ. ಅರುಣ್, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗೆ.